ಮನೆಯಲ್ಲಿ ಎಂಥ ಒಗ್ಗಟ್ಟಿದೆ ಅಲ್ವಾ? ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಣೋ. ಏನಾದರೂ ಸಮಸ್ಯೆ ಬಂದರೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ನಿಲ್ತಾರೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ಮನೆಯಲ್ಲಿ ಒಂದು ಶುಭ ಕಾರ್ಯ ಅಂದ ತಕ್ಷಣ ಮನೆಯವರೆಲ್ಲ ಒಂದಾದಾಗೆ ದುಷ್ಟ ಸಂಹಾರ ಮಾಡೋ ಪರಿಸ್ಥಿತಿ ಬಂದಾಗ ಮನೆಯವರೆಲ್ಲ ಒಂದಾಗ್ತಾರೆ ತಾನೆ? ಏನ್ ಹಾಗಂದ್ರೆ? ಅದೇ ದತ್ತ ಮಹಾಪ್ರಭುಗಳೇ, ಈಗ ಶಾರ್ವರಿ ಮಾಡ್ತಿರೋ ಎಲ್ಲ ಅಪಚಾರಗಳು ಮನೆಯವರಿಗೆಲ್ಲ ಗೊತ್ತಾಗ್ತಿದ್ದ ಹಾಗೆ ಅವಳ ಆಟಕ್ಕೆ ಅಂತ್ಯ ಹಾಡೋದಕ್ಕೆ ಅವರೆಲ್ಲರೂ ಒಟ್ಟಾಗ್ತಾರ ಅಂತ ಕೇಳ್ತಾ ಇದ್ದೀನಿ. ಆ ಸಮಯನೂ ದೂರ ಇಲ್ಲ ಜುಗ್ಗ. ಅವಳನ್ನು ಸುಮ್ಮನೆ ಬಿಟ್ಟರೆ ಆ ಭಗವಂತ ಕೂಡ ಮೆಚ್ಚೋದಿಲ್ಲ. ಆದರೆ ಒಂದೇ ಒಂದು ಪ್ರಾಬ್ಲಮ್ಮು ಅಂದರೆ ಅವಳು ಮನೆಯವರ ಎಲ್ಲರ ನಂಬಿಕೆನ ಗಳಿಸ್ಕೊಂಡಿದ್ದಾಳೆ. ಮೊದಲು ಅದನ್ನು ಸುಳ್ಳು ಅಂತ ನಾವು ಪ್ರೂವ್ ಮಾಡಬೇಕು. ಆದರೆ ಮೊದಲು ಆ ನಂಬಿಕೆಗಳೆಲ್ಲ ಸುಳ್ಳು ಅಂತ ಅನ್ನೋದಕ್ಕೆ ಸಾಕ್ಷಿ ಸಿಗಬೇಕು. ಅಯ್ಯೋ ನೋಡಿ, ನೀವು ಸಾಕ್ಷಿ ಅಂದ ತಕ್ಷಣ ನೆನಪಾಯ್ತು ನನಗೆ. ಈ ರೌಡಿಗಳ ಮನೆ ಹತ್ರ ನಾನು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಲ್ಲ, ಹೋಗ್ತಿರೋದ್ರಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ದತ್ತ ಮಹಾಪ್ರಭುಗಳೇ. ಪೊಲೀಸ್ನವರು ಸ್ಟೇಷನ್ನಲ್ಲಿ ರೌಡಿಗಳು ತಪ್ಪಿಸ್ಕೊಂಡಿದ್ರಲ್ಲ, ಅವ್ರನ್ನೆಲ್ಲ ಪತ್ತೆ ಹಚ್ಚಿದಾರಂತೆ. ನಾಳೆನೆ ಅವ್ರನ್ನೆಲ್ಲ ಹಿಡಿಯೋ ಪ್ರಯತ್ನ ಮಾಡ್ತಾರಂತೆ. ಇದನ್ನೆಲ್ಲ ಯಾಕೋ ನನಗೆ ಮುಂಚೆನೇ ಹೇಳಲಿಲ್ಲ? ಅಲ್ಲ ಕಣೋ, ನೀವು ಹೋಗ್ತಾ ಇರೋದು ಅದಕ್ಕೆ ಅಲ್ವಾ? ಅಯ್ಯೋ, ಮನೆಗೆ ಬಂದ ತಕ್ಷಣ ನಿಮ್ಗೆ ವಿಚಾರ ತಿಳಿಸೋಣ ಅನ್ಕೊಂಡೆ. ಆದರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತಲ್ಲ, ಊಟ ಆದ ಮೇಲೆ ಹಣ್ಣು ತಿನ್ನೋವಾಗ ಈ ವಿಚಾರ ನಿಮ್ಗೆ ಹೇಳೋಣ ಅನ್ಕೊಂಡು ಸುಮ್ಮನೆ ಆಗ್ತದೆ. ಮೂರು ಕಾಸಿಗೂ ಬೆಲೆ ಇಲ್ದಿರೋ ಆ ಬುದ್ಧಿನ ತಗೊಂಡು ಮೋರಿಗೆ ಊಟ ಆದ ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ನಂತೆ. ಮೊದಲು ಈ ವಿಷಯನ ಪೊಲೀಸ್ನವ್ರಿಗೆ ಹೇಳಬೇಕು. ದಾರಿ ಬಿಡಿ, ನನ್ನ ಮಗಳನ್ನ ಕರ್ಕೊಂಡು ಬರ್ಬೇಕು. ಚಿಕ್ಕಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದೆ. ತಂಗಿ ಜೀವನ ಚೆನ್ನಾಗಿರಲಿ ಅಂತ ನಾವು ಈ ರೀತಿ ಮಾಡಿದ್ದು. ಇದರಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತು, ಆದರೆ ನಿಜವಾಗ್ಲೂ ನಿಧಿ ಜೀವನ ಚೆನ್ನಾಗಿರುತ್ತೆ. ಹೌದು ಚಿಕ್ಕಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಧಿ ಮದುವೆನ ಒಪ್ಕೊಳ್ಳಿ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ ಅಲ್ವಾ? ನನ್ನ ಮಗಳ ಮದುವೆ ಬಗ್ಗೆ ನಾನು ಕಂಡಿದ್ದ ಕನಸುಗಳನ್ನೆಲ್ಲ ನಾಶ ಮಾಡಿ ಈಗ ನಾನು ಮುಂದೆ ಬಂದು ನಿಂತು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನನಗೆ ಅಮ್ಮನ ಸ್ಥಾನ ಕೊಟ್ಟು ಈಗ ಅಮ್ಮನಿಗೆ ಮೋಸ ಮಾಡ್ಬಿಟ್ರಲ್ಲ. ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಿಮಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಏನೇ ಆದ್ರೂ ನಾನು ನಿಮ್ ಚಿಕ್ಕಮ್ಮ ಅಲ್ವಾ, ಅಮ್ಮ ಅಲ್ವಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಅಮ್ಮ ಹೋದಾಗಿಂದ ನೀವು ನಮ್ಮನ್ನ ಸ್ವಂತ ಮಕ್ಕಳು ಹಾಗೆ ಬೆಳೆಸಿದ್ದೀರ. ತುಳಸಿ ಅಮ್ಮ ಹಾಗೇನೆ ನೀವು ನಮಗೆ ಅಮ್ಮನೇ. ನಿಮ್ಮಿಬ್ಬರಳು ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಚಿಕ್ಕಮ್ಮ, ನಾವು ಕೂಡ ನಿಮ್ಮ ಮಕ್ಕಳು ಅನ್ನೋ ಸಲಿಗೆಯಿಂದಾನೇ ತಂಗಿ ಮದುವೆ ಮಾಡಿಸಿದ್ದು. ಆದರೆ ಒಂದು ಮಾತಂತೂ ನಿಜ, ನಿಧಿ ಲೈಫು ತುಂಬ ಚೆನ್ನಾಗಿರುತ್ತೆ. ಅವಳು ಬೇರೆ ಯಾರನ್ನಾದರೂ ಮದುವೆ ಆಗ್ತಿದ್ರೆ ಅವಳ ಲೈಫ್ ಹಾಳಾಗ್ತಿತ್ತು. ಆದರೆ ಈಗ ಅವಳು ಇಷ್ಟಪಟ್ಟ ಹುಡುಗನ ಮದುವೆ ಆಗಿರೋದ್ರಿಂದ ಅವಳ ಲೈಫು ಖುಷಿಯಾಗಿರುತ್ತೆ. ನೀವು ಈ ರೀತಿ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಆದ್ರೆ ಅತ್ತೆ, ಈಗಾಗಲೇ ನಿಧಿ ಮದುವೆ ನಡೆದಾಯ್ತು. ಬೀದಿಲ್ ನಿಂತ್ಕೊಂಡು ತಾಳಿ ಕಟ್ಟಿದ ಮಾತ್ರಕ್ಕೆ ಅದನ್ನ ಮದುವೆ ಅಂತ ನಾನು ಒಪ್ಕೊಳ್ಳಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದ್ರೆ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಅಂತ ಬಿದ್ದ ಮೇಲೆ ಅದನ್ನ ಮದುವೆ ಆಯ್ತು ಅಂತಾನೆ ಕರೆಯೋದು. ನನ್ನ ಮಗಳು ಮನಸ್ಸಲ್ಲಿದ್ದು ಆ ಸಂಜಯ್ ಇಷ್ಟಪಟ್ಟಿದ್ದ ಹುಡುಗನೇ ತಾಳಿ ಕಟ್ಟಿದ ಮೇಲೆ ಅದನ್ನ ಮದುವೆ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ಶಾರ್ವರಿ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಆ ಹುಡುಗ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು.
ಆ ಮನೆ ಸಂಬಂಧ ನಮ್ಮೆಲ್ರಿಗೂ ಇಷ್ಟನೂ ಇತ್ತು. ಏನೋ ಕೆಟ್ಟಗಳಿಗೆ ಮದುವೆ ನಿಂತೋಗಿತ್ತು. ಈಗ ಮತ್ತೆ ಅದೇ ಸಂಬಂಧ ಕೂಡಿ ಬಂದಿದೆ. ನಿಧಿ ಮತ್ತೆ ಅದೇ ಹುಡುಗನ್ನ ಕೈ ಹಿಡ್ದಿದ್ದಾಳೆ. ಇದು ನಮ್ಮೆಲ್ರಿಗೂ ಖುಷಿ ವಿಷಯ ತಾನೆ. ಖುಷಿ ನಿಮ್ಗಾಗಿರ್ಬೋದು, ನನಗಲ್ಲ. ನೀವ್ ಯಾರು ಏನೇ ಹೇಳಿದ್ರು ಅಷ್ಟೇನೆ. ನಾನಂತೂ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ನಾನ್ ನೋಡಿದ ಹುಡುಗನ ಜೊತೆನೆ ಅವಳು ಮದ್ವೆ ಮಾಡ್ತೀನಿ. ಶಾಲಿನಿ, ಒಂದು ನಿಮಿಷ. ನೀವೀಗ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಧಿ ಇಷ್ಟಪಟ್ಟು ಸಂಜಯ್ನ ಮದುವೆ ಆಗಿದ್ದಾಳೆ. ಮಗಳ ಇಷ್ಟನ ತಾಯಿ ಗೌರವಿಸ್ತಾಳೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅಂಥದ್ರಲ್ಲಿ ನೀವೇನಾದ್ರೂ ಆ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿಗೆ ನಿಮ್ಮ ಮೇಲಿರೋ ಪ್ರೀತಿ ಗೌರವ ಕಡಿಮೆ ಆಗತ್ತೆ ಹೊರತು ನಿಮ್ಮ ಜೊತೆ ಬಂದು ನೀವು ನೋಡಿರೋ ಹುಡುಗನ್ನ ಖಂಡಿತ ಮದುವೆ ಆಗಲ್ಲ. ನಿಧಿ ಆ ಮನೆಯಲ್ಲಿ ಬಾಳಿ ಬದುಕಬೇಕಾದವಳು. ನೀವೇನಾದ್ರೂ ಅಲ್ಲಿ ಹೋಗಿ ಕೂಗಾಡಿದ್ರೆ ನಿಧಿ ಮುಂದೆ ನಿಮ್ಮ ಜೊತೆ ಮಾತಾಡದೇ ಇರುವಾಗ ಆಗ್ಬಿಡ್ಬೋದು. ದುಡುಕಿ ಆವೇಶದಲ್ಲಿ ಯಾವ ನಿರ್ಧಾರನೂ ತಗೊಳ್ಳೋದು ಒಳ್ಳೇದಲ್ಲ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಅಮ್ಮ ಹೇಳ್ತಿರೋದು ಸರಿಯಾಗಿದೆ.